ನೂಪುರ ಭ್ರಮರಿ ವತಿಯಿಂದ ಡಾಕ್ಟರ್ ಮನೋರಮಾ, ನಿರ್ಮಿತಿಯಿಂದ ಡಾಕ್ಟರ್ ದ್ವರಿತಾ ವಿಶ್ವನಾಥ್ ಮಾಡುವ ನಮಸ್ಕಾರಗಳು. ಆ ದೇವನಾಡುವ ಗೊಂಬೆಗಳು ನಾವು. ಆ ಗೊಂಬೆಗಳ ಸೌಂದರ್ಯವನ್ನ ನಾವೇ ಮತ್ತೆ ಆಸ್ವಾದಿಸುವಂತೆ ಅದೇ ಗೊಂಬೆಗಳನ್ನೇ ಇಟ್ಟುಕೊಂಡು ನಾವು ಈ ಶರನ್ನವರಾತ್ರದ ಕಲಾಕಲಾಪದ ಒಂದು ಆಸ್ವಾದನೆಯಲ್ಲಿ ನಮ್ಮನ್ನು ನಾವು ಮುಳುಗಿಸಿಕೊಳ್ಳುತ್ತೇವೆ. ಇಂತಹ ಗೊಂಬೆಗಳನ್ನು ರವಿವರ್ಮನ ಚಿತ್ರಗಳೊಂದಿಗೆ ಕಲಿಸಿದರೆ ಏನಾಗಬಹುದು? ರವಿವರ್ಮನ ಚಿತ್ರಗಳ ಪ್ರತಿಕೃತಿಗಳ ಒಂದು ಆಸ್ವಾದನೆಯನ್ನು ಗೊಂಬೆಗಳೊಂದಿಗೆ ಮೂಡಿಸುವಂತಹ ಪ್ರಯತ್ನದಲ್ಲಿ ನಮ್ಮ ಬೆಂಗಳೂರಿನ ವಿವೇಕ್ ಶ್ರೀಧರ್ ಅವರು ಯಶಸ್ವಿಯಾಗಿದ್ದಾರೆ. ಈ ವಿಚಾರವನ್ನ ಅವರ ಅರ್ಧ ಗಂಟೆಯ ಈ ವಿಡಿಯೋದಲ್ಲಿ ತಾವು ಕಾಣಬಹುದು. ವಿವೇಕ್ ಶ್ರೀಧರ್ ಅವರು ಗೊಂಬೆಗಳ ವಿಚಾರದಲ್ಲಿ ತಜ್ಞರು, ಭರತನಾಟ್ಯ ಒಡಿಸ್ಸಿ ಕಲಾವಿದರು, ನಮ್ಮ ಶೋಧ ಸರಣಿಯ ವಿಜೇತರಲ್ಲೂ ಕೂಡ ಒಬ್ಬರು. ಅವರ ಈ ಪ್ರಸ್ತುತಿಗೆ ನಾವು ಗೊಂಬೆಗಳ ಮತ್ತೊಂದು ಮನೆಯನ್ನ ಆಯ್ಕೆ ಮಾಡಿಕೊಂಡು ಆ ಮೂಲಕವಾಗಿ ನಾವು ನಿಮ್ಮ ಎದುರುಗಡೆ ಬರ್ತಾ ಇದ್ದೇವೆ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. तथा कुरुत्वं परमेशुजाये त्वत्पादमूले प्रणतं दयाब्दे उत्तिष्ठोत्तिष्ठ वरदे उत्तिष्ठ जगदीश्वरे उत्तिष्ठ जगदाधारे त्रैलोक्यं मङ्गलं कुरु शृणोषि कश्चिद्ध्वनिरुत्थितोऽयम् मृदङ्गभेरी पटहानकानां वेदध्वनिं शिक्षितभूषुराणां शृणोषि भद्रे कुरु सुप्रभातम् शृणोषि भद्रेणनु शङ्खघोषम् वैतालिकानां मधुरं च गानम् शृणोषि मातर्पितकुक्कुटानां ध्वनिं प्रभाते कुरु सुप्रभातम् मातर्निरीक्ष्य वदनं भगवान् शशाङ्को लज्जान्वितः स्वयमहो निलयं प्रविष्टः. Namaskara. My humble pranams to lotus feet of Almighty, to my parents, to all my acharyas, and also special gratitude to Nupura Bhramari and team and Dr. Manorama Madam for providing such a wonderful special slot for Navaratri occasion. ಇಂದಿನ ದಿನ ನಾನು ರಾಜ ರವಿವರ್ಮನ ಕುಂಚದ ಕಲೆ ನವರಾತ್ರಿಯ ಸಂಭ್ರಮದ ಅಲೆ ಈ ಒಂದು ಶೀರ್ಷಿಕೆಯ ಅಡಿಪಾಯದಲ್ಲಿ ನಮ್ಮ ಮನೆಯ ಹೊಸದಾಗಿ ಮೂಡಿ ಬಂದಿರುವಂತಹ ಯಾವ ರೀತಿ ಒಂದು ಕಲೆಯು ಮತ್ತೊಂದು ಕಲೆಗೆ ಅವಲಂಬಿತವಾಗಿದೆ ಅನ್ನುವ ಒಂದು ನಿಟ್ಟಿನಲ್ಲಿ ನಮ್ಮ ಮನೆಯ ಈ ನವರಾತ್ರಿ ಬೊಂಬೆ ಪ್ರದರ್ಶನವನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಜಗನ್ಮಾತೆಯ ಕಳಶ ಸ್ಥಾಪನಾ ಆರಾಧನವನ್ನು ಮಾಡಿದ ನಂತರ ಇವತ್ತು ಪಾಡ್ಯದ ದಿನದಂದು ಈ ಜಗನ್ಮಾತೆಯನ್ನು ನಾವು ಆರಾಧಿಸ್ತೇವೆ. ಬೊಂಬೆ ಇಡೋದು ಏನಕ್ಕೆ? ಮೂಲತಃ ಆ ಬೊಂಬೆ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂದರೆ ಇದು ಮೈಸೂರವರ ಒಂದು ಸೊತ್ತು ಅಂತ ಹೇಳ್ಬೋದು. ಮೈಸೂರಿನ ಒಡೆಯರ್ ಫ್ಯಾಮಿಲಿ, ದ ಡೈನಾಸಿಟಿ ಆಫ್ ಒಡೆಯರ್ಸ್, ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆ ಒಂದು ಶತಮಾನದಿಂದ ಆ ಒಂದು ಪರಂಪರೆಯಿಂದ ಈ ಮೈಸೂರಿನ ಒಂದು ರಾಜಪರಂಪರೆಯಲ್ಲಿ ಬೊಂಬೆ ಇಡುವ ಪದ್ಧತಿ ಮೂಡಿ ಬಂದಿದೆ. ಬೊಂಬೆ ಎಂದರೆ ಇಲ್ಲಿ ನಾವು
ಕಣ್ಣಿಗೆ ಕಾಣಿಸುವ ಮುಗ್ಧವಾದಂತಹ ಬಿಂಬವನ್ನು ಬೊಂಬೆ ಅಂತ ವರ್ಣಿಸ್ತೇವೆ. ಆ ಬಿಂಬವನ್ನು ದೈವಿಕವಾಗಿ ನೋಡಿದ್ರೆ ಅದು ಒಂದು ದೇವತಾ ಸ್ವರೂಪದ ವಿಗ್ರಹ. ಅದೇ ಮುಗ್ಧತನದಲ್ಲಿ ನೋಡಿದರೆ ಆ ಒಂದು ಬಿಂಬವು ನಮಗೆ ಬೊಂಬೆಯಾಗಿ ಮೂಡಿಬರುತ್ತದೆ. ಈ ವಿಚಾರದ ಬಗ್ಗೆ ಸಾಕಷ್ಟು ಟ್ರಿಟೈಸಸ್, ಸಾಕಷ್ಟು ಸಂಸ್ಕೃತದ ಒಂದು ಗ್ರಂಥಗಳ ಉಲ್ಲೇಖನಗಳು ಇವೆ. ಅದರ ಸಲುವಾಗಿ ಬೊಂಬೆ ಇಡುವ ಒಂದು ಪದ್ಧತಿ ನಮ್ಮ ನಾಡಿನಾದ್ಯಂತ ಮೂಡಿಬಂದಿದೆ. ಮೈಸೂರಿನವರು ಇದನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ 10 ದಿನಗಳ ಕಾಲ ಒಂದು ಮರಗಿಡ ಇರಬಹುದು, ಪ್ರಾಣಿ ಪಕ್ಷಿ ಇರಬಹುದು, ಎಲ್ಲದರಲ್ಲೂ ಆ ಪರಮಾತ್ಮನನ್ನು ಕಾಣುವುದೇ ಬೊಂಬೆಯ ಒಂದು ಸದುದ್ದೇಶ. ಬೊಂಬೆ ಇಡುವ ಒಂದು ಕ್ರಿಯೆ, ಈ ಒಂದು ಕ್ರಿಯೆಯು ಸಕಲರಲ್ಲೂ ವ್ಯಾಪ್ತನಾಗಿರುವ ಪರಮಾತ್ಮ ಮಣ್ಣಿಂದ ಆಗಿರಬಹುದು, ಮರದಿಂದ ಆಗಿರಬಹುದು, ಎಲ್ಲ ಸಕಲ ಜೀವಿಗಳಲ್ಲೂ ಅವನು ವ್ಯಾಪಿಸಿದ್ದಾನೆ ಅನ್ನುವಂತಹ ಒಂದು ಹಿರಿಯ ತತ್ವವನ್ನು ತೋರುವುದೇ ಬೊಂಬೆ ಇಡುವ ಉದ್ದೇಶ. ಇದರಲ್ಲಿ ನಾವು ಸಾಂಪ್ರದಾಯಿಕವಾಗಿ 12 ಅಥವಾ 9 ಅಥವಾ 7, 5, 3 ಹೀಗೆ ಮೆಟ್ಟಿಲುಗಳನ್ನು ಕಟ್ಟಿ ಅಂತಸ್ತುಗಳನ್ನು ಮಾಡಿ ಬೊಂಬೆ ಇಡೋದು ಅಂತ ಹೇಳಿ ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ಆದರೆ ಇದೆಲ್ಲ ಎಲ್ಲೂ ದಾಖಲಿಸಲ್ಪಟ್ಟಿಲ್ಲ, ಇಷ್ಟೇ ಇಡಬೇಕು ಅಂತ. ಈ ಸಂಪ್ರದಾಯಗಳು ಎಲ್ಲ ಆ ಪ್ರಾದೇಶಿಕವಾದಂತಹ ಒಂದು ರೀಜನಲ್ ಇನ್ಫ್ಲೂಯೆನ್ಸಸ್ ಅಂತ ನಾವೇನು ಹೇಳ್ತೀವಿ, ಅದರ ಮೂಲಕ ಇದೆಲ್ಲ ನಾವು ರೂಢಿಗೆ ತಂದ್ಕೊಂಡಿದ್ದೀವಿ. ಅದು ಬಿಟ್ಟರೆ ಇದೇ ಥರ ಇಡಬೇಕು, ಅದೇ ಥರ ಇಡಬೇಕು ಬೊಂಬೆಯನ್ನು, ಇಂತಿಂಥ ಬೊಂಬೆಗಳನ್ನೇ ಇಡಬೇಕು, ಮಣ್ಣಿಂದೇ ಜಾಸ್ತಿ ಇಡಬೇಕು, ಮರಪಾಚಿ ಬೊಂಬೆನೇ ಇಡಬೇಕು, ಈ ಥರ ಯಾವ ಒಂದು ಉಲ್ಲೇಖನೂ ಎಲ್ಲೂ ಇಲ್ಲ. ಅದೆಲ್ಲ ನಾವು ರೂಢಿಸ್ಕೊಂಡು ಬಂದಿರುವಂತಹ ಒಂದು ಕ್ರಮ ಅಷ್ಟೆ. ಎಲ್ಲದಕ್ಕೂ ಒಂದು ಚೌಕಟ್ಟು ಹಾಕ್ಕೊಂಡು ರೂಢಿಸ್ಕೊಂಡು ಬಂದಿರೋದ್ರಿಂದ ಇದರಲ್ಲೂ ನಾವು ಒಂದು ಚೌಕಟ್ಟು ಹಾಕ್ಕೊಂಡಿದ್ದೀವಿ. ಅದು ಬಿಟ್ಟರೆ ವಿಶೇಷವಾಗಿ ಇದೇ ರೀತಿ ಇಡಬೇಕು ಅನ್ನೋ ಒಂದು ದಾಖಲೆ ಎಲ್ಲೂ ಇಲ್ಲ. ಅಥೆಂಟಿಸಿಟಿ ಅಂತ ನಾವು ಹೇಳೋಕ್ಕಾಗಲ್ಲ ಅದು. ಈ ವರ್ಷ ಶ್ರೀಚರಣದಲ್ಲಿ ರಾಜ ರವಿವರ್ಮನ ಹಂಸ ದಮಯಂತಿ ಮತ್ತು ರಾಜ ರವಿವರ್ಮನ ಮಹಾರಾಷ್ಟ್ರೀಯನ್ ಬ್ಯೂಟಿ, ಅದೇ ರೀತಿ ದಮಯಂತಿ ಸಂದೇಶವನ್ನು ಕಳಿಸ್ತಾ ಇರೋದು, ಈ ಬೊಂಬೆಗಳೆಲ್ಲ ನೀವು ಶ್ರೀಚರಣದಲ್ಲಿ ಕಾಣಬಹುದು. ರಾಜ ರವಿವರ್ಮನ ಹಂಸದಮನೆ, Maharashtrian lady, one who is going to temple. ಇದನ್ನು ಮುಖ್ಯವಾಗಿ ನಾನು ಒಂದು ಸಿಲ್ಕ್ ಯಾವ ರೀತಿ ಬಳಸ್ಬೋದು, ನಮ್ಮ ಇಂಡಿಯನ್ ಡಿಫರೆಂಟ್ ಸಿಲ್ಕ್ಸ್ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ನಾನು ಮಾಡಿಸಿದಂತಹ ಬೊಂಬೆಗಳು. ನಾಗಪುರದ ಶ್ರೀಮತಿ ರಮಣಿ ವಾಸುದೇವ್ ಅನ್ನೋ ಆರ್ಟಿಸ್ಟ್ ಮಾಡಿರುವಂತಹ ಬೊಂಬೆಗಳು. ದಮಯಂತಿ ನಳನಿಗೆ ಹಂಸದ ಮೂಲಕ ಸಂದೇಶವನ್ನು ಕಳಿಸಿ ಉತ್ಸಾಹದಿಂದ ಎದುರು ನೋಡ್ತಾ ಇರುವಂತಹ ಒಂದು ಪೇಂಟಿಂಗ್. ಲೇಡಿ ವಿತ್ ಅ ಫ್ರೂಟ್ ಲೇಡಿ. ಲೇಡಿ ಮೇಕಿಂಗ್ ಅ ಗಾರ್ಲ್ಯಾಂಡ್, ಕೇರಳ ಲೇಡಿ ಮೇಕಿಂಗ್ ಅ ಗಾರ್ಲ್ಯಾಂಡ್. Malabar beauty with violin. Lady with a lemon. ರವಿವರ್ಮನ ಆ ಒಂದು ಚಿತ್ರದಲ್ಲಿ ಯಾವ ರೀತಿ ಮುಖಗಳಲ್ಲಿ ಭಾವನೆ ಇದೆಯೋ, ಈ ಬೊಂಬೆಗಳಲ್ಲೂ ಅದೇ ಸೇಮ್ ಫೀಲಿಂಗ್ ಯು ಕ್ಯಾನ್ ಸಿ. ರಾಣಿ ಚಿಮನ್ಬಾಯಿ ಆಫ್ ಗಾಯಕ್ವಾಡ್, ಮಹಾರಾಷ್ಟ್ರೀಯನ್ ಬ್ಯೂಟಿ. ರಾಣಿ ಲಕ್ಷ್ಮೀಬಾಯಿ ಆಫ್ ಬರೋಡಾ.
ನಂತರ ವೆರಿ ಟ್ರೆಡಿಷ್ನಲಿ ಮರಪಾಚಿ ಬೊಂಬೆ, ಪಟ್ಟದ ರಾಣಿ ಪಟ್ಟದ ರಾಜ ಅಂತ ಹೇಳ್ತೀವಿ. ರಾಜ ಪ್ರತ್ಯಕ್ಷ ದೈವತ ಅನ್ನೋ ನಾಳ್ನುಡಿಯ ಮೇಲೆ ನಾವು ರಾಜನನ್ನು ಇಟ್ಟು ಪೂಜೆ ಮಾಡ್ತೀವಿ. ಇದು ರಕ್ತಚಂದನದ ಮರಪಾಚಿ, ಇದು ಶ್ರೀಗಂಧದ ಮರಪಾಚಿ. ಮರಪಾಚಿಯನ್ನು ಏನಕ್ಕೆ ಇಡ್ತೇವೆ ಅಂದರೆ ಮುಖ್ಯವಾಗಿ ಅದು ರಕ್ತಚಂದನದಲ್ಲೇ ಆಗಿರುತ್ತೆ. ಏನಕ್ಕೆ ಅಂದರೆ ಹೊರಗಡೆ ಇರುವಂತಹ ಎಲ್ಲ ನೆಗೆಟಿವಿಟಿಯನ್ನು ಎಳ್ಕೊಳ್ಳುವಂತಹ ಶಕ್ತಿ ಆ ರಕ್ತಚಂದನದ ಬೊಂಬೆಗೆ ಉಂಟು. ರಾಜ ರಾಣಿ ಬೊಂಬೆ ಕಣ್ಣಿಗೆ ಮುದ ನೀಡುವಂತಹ ಎಷ್ಟೇ ಅಲಂಕಾರಿಕ ಬೊಂಬೆಗಳನ್ನು ಇಟ್ಟರೂ ಮರಪಾಚಿ ಬೊಂಬೆಯನ್ನು ವಿಶೇಷವಾಗಿ ಇಡಲೇಬೇಕು ನವರಾತ್ರಿ ಸಂದರ್ಭದಂದು. ಅದನ್ನು ನಾವು ನಿರಾಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಏನು ಹಿಡ್ದಿದ್ರೂ ನಡೆಯುತ್ತೆ, ಇದು ಮಾತ್ರ ಇಡಲೇಬೇಕು. ಕಳಶ ಸ್ಥಾಪನೆ ಜೊತೆಯಲ್ಲೇ ಇದು ನಾವು ಇಡ್ತೇವೆ. ಮಾಯಾವರಂ ಸ್ಟೋನ್ ಆರ್ಟ್, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವರಾಹ, ಶ್ರೀಮುಷ್ಣದ ವರಾಹ, ಪುರಂದರ ವಿಠಲನ ಹಾಗೆ ಶಂಖಚಕ್ರಗಳನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಸೊಂಟದ ಮೇಲೆ ದ್ವಿಭುಜದಲ್ಲಿ ನಿಂತಿರುವ ಶ್ರೀಮುಷ್ಣ, ಸರಸ್ವತಿ ದೇವಿ, ರಾಜ ರವಿವರ್ಮನ ಸರಸ್ವತಿ, ಕಡಲೂರ್ ಆರ್ಟ್. ಮಧುರೆ ಮೀನಾಕ್ಷಿ ವಿಶೇಷ ಏನಂದರೆ ಹಿಯರ್ ಶಿ ಈಸ್ ಸಿಟ್ಟಿಂಗ್ ಇನ್ ಪದ್ಮಾಸನ. ಶ್ರೀನಿವಾಸ ಪದ್ಮಾವತಿ, ಅಲಮೇಲು ಮಂಗ ತಾಯಾರ್, ಇದೆಲ್ಲ ಸ್ಟೋನ್ ಆರ್ಟ್ ಅಂತ ಹೇಳ್ತೇವೆ. ಮಾಯಾವರಂ ಆರ್ಟ್, ಲಕ್ಷ್ಮೀ ಹೈಗ್ರೀವ, ಲಕ್ಷ್ಮೀ ನರಸಿಂಹ. ಈ ವರ್ಷದ ಹೊಸ ಸೇರ್ಪಡೆ ಪೆಗ್ ಡಾಲ್ಸ್. ನಮ್ಮ ಪೆಗ್ ಡಾಲ್ಸಲ್ಲಿ ರಾಮ, ಶಿವ, ಪಾರ್ವತಿ, ವಿಷ್ಣು ಲಕ್ಷ್ಮಿ, ಬ್ರಹ್ಮ ಸರಸ್ವತಿ, ರಾಧಾ ಕೃಷ್ಣ, ಅತ್ತಿ ವರದರಾಜ, ವನದುರ್ಗ, ಅಖಿಲ ಬೃಹನ್ನಾಯಕಿ, ಅಖಿಲಾಂಡೇಶ್ವರಿ, ಬೆಳ್ಳಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಅವರ ಮಡದಿ, ಅರಮನೆ ಗೌರಿ, ಕಿನ್ನಾಳದ ಗೌರಿ, ಕೃಷ್ಣ, ರಾಮ, ಈ ರೀತಿ ಹಲವು ಬೊಂಬೆಗಳು. ಈ ರೀತಿ ಅಂತಸ್ತಿನ ಮೂಲಕ ಬೊಂಬೆಗಳನ್ನು ಪ್ರದರ್ಶಿಸಿ ಸಕಲ ಜೀವರಲ್ಲೂ ಆ ಜಗನ್ಮಾತೆ ತನ್ನ ರೂಪವನ್ನು ತೋರಿಸ್ತಾಳೆ. ತಾನು ಸರ್ವಾಂತರ್ಯಾಮಿಯಾಗಿ, ಲೋಕಪಾವನಿಯಾಗಿ, ಯೋಗ ಮಾಯೆಯಾಗಿ, ಜಗದ್ಧಾತ್ರಿಯಾಗಿ, ಕಾಮಾಕ್ಷಿಯಾಗಿ ತನ್ನ ಬಸಿರಲ್ಲಿ ಸಕಲರನ್ನು ಧರಿಸಿದ್ದಾಳೆ. ಭೂಮಿದೇವಿಯಾಗಿ, ಕಾಮಧೇನುವಾಗಿ ಎಲ್ಲರನ್ನೂ ತನ್ನ ಮಕ್ಕಳಾಗಿ ಪರಿಪಾಲಿಸ್ತಾಳೆ ಅನ್ನೋದು ಮುಖ್ಯವಾದ ಉದ್ದೇಶ. MS ಸುಬ್ಬಲಕ್ಷ್ಮಿ ಅಮ್ಮನವರು, ದ ಗ್ರೇಟ್ ಲೆಜೆಂಡರಿ ಐಕಾನ್ ಇನ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್, ಶ್ರೀಮತಿ MS ಅಮ್ಮ. ವಿಶೇಷವಾಗಿ ಶಿ ಈಸ್ ವೇರಿಂಗ್ MS blue ಸ್ಯಾರಿ ವಿತ್ ಡಬಲ್ ಬಾರ್ಡರ್ ಇಸ್ ವೆರಿ ಫೇಮಸ್ ಈವನ್ ಟುಡೇ ಇನ್ ಕಾಂಚೀಪುರಂ at Tamil Nadu, with the grace of His Holiness Shri Chandrasekharendra Saraswati of Kanchi Kamakoti Peetham, Mahaperiyava.
ನಾವು ನಮ್ಮ ಮನೆಯಲ್ಲಿ ಶ್ರೀಚರಣದಲ್ಲಿ ಬೊಂಬೆ ತೊಟ್ಟಿಯ ರೀತಿಯಲ್ಲಿ ಸುತ್ತಲೂ ಬೊಂಬೆ ಇಟ್ಟಿದ್ದೀವಿ. ಯಾವ ರೀತಿ ಅರಮನೆಯಲ್ಲಿ ಬೊಂಬೆ ತೊಟ್ಟಿ ಅಂತ ಹೇಳಿ 4 ಇಕ್ಕೆಲಗಳಲ್ಲೂ ಬೊಂಬೆಯನ್ನು ಜೋಡಿಸ್ತಾರೋ ಆ ರೀತಿ ನಿತ್ಯ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಕಳಶದ ಆ ಭವತಾರಿಣಿಗೆ ನಾವು ಒಂದು ಸೀರೆಯನ್ನು ಎಲಡಿಕೆಯಲ್ಲಿ ಇಡ್ತೇವೆ. ಆ ಸೀರೆಯು ಸಾಯಂಕಾಲ ಇಲ್ಲಿ ನಾವು ಮತ್ತೆ ತೆಗಿಬಾರದು ಅಂತ ಹೇಳಿ ಇಲ್ಲಿಟ್ಟಿರ್ತೇವೆ. ನಿತ್ಯ ಈ ಸೀರೆ 2 ಸೀರೆಗಳು ದೇವಿಗೆ ಸಮರ್ಪಣೆಯಾಗುತ್ತೆ. ಇದು ನಮ್ಮ ಬೊಂಬೆ ತೊಟ್ಟಿ. ಮೈಸೂರು ದಸರಾ ಅಂದ್ರೇ ಅದು ಬೊಂಬೆಗಳಿಗೆ ಸೀಮಿತ, ಮಕ್ಕಳಿಗೆ ಆಕರ್ಷಣೀಯ. ಬೊಂಬೆಗಳನ್ನು ಇಡುವ ಮೂಲಕ ನಾವು ಮಕ್ಕಳಿಗೆ ಪರಂಪರಾನುಗತವಾಗಿ ಬಂದಿರುವಂತಹ ಸ್ಟೋರಿ ಟೆಲ್ಲಿಂಗ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ಹೇಳ್ಕೊಡ್ತೀವಿ. ಅವರಿಗೆ ಒಂದು ವಿನೋದದಲ್ಲಿ ವಿವೇಕ ಅನ್ನೋ ರೀತಿ ಎಲ್ಲವನ್ನು ನಾವು ತಿಳಿಸ್ತೀವಿ. ಹಳೆಯ ನಮ್ಮ ಕಾಲದ ಕಥೆಗಳು, ಪೌರಾಣಿಕದ ಕಥೆಗಳು, ರಾಜರುಗಳ ಒಂದು ಇತಿಹಾಸ ಎಲ್ಲವನ್ನು ನಾವು ಪಾಠಕ್ರಮವಾಗಿ ತಿಳಿಸ್ತೀವಿ. ಇಲ್ಲಿ ನೀವು ನೋಡಿದ್ರೆ ಈಗ ಈ ದಮಯಂತಿಯ ಒಂದು ಕಥೆ, ಸುಮ್ಮನೆ ದಮಯಂತಿ ಅಂತ ಇಲ್ಲಿ ಬರುವ ಮಕ್ಕಳಿಗೆ ಹೇಳಿದರೆ ಗೊತ್ತಾಗಲ್ಲ. ಯಾರ ದಮಯಂತಿ, ಆಕೆಯ ಒಂದು ಮೂಲ ತತ್ವಗಳು ಏನು, ಕಥಾರೂಪಕವಾಗಿ ವಾಟ್ ಆರ್ ದ ಫಿಲಾಸಫಿಕಲ್ ಐಡಿಯಾಸ್ ಬಿಹೈಂಡ್ ದ ಕಂಪೋಸರ್ ಟು ಟೇಕ್ ದಿಸ್ ಕ್ಯಾರೆಕ್ಟರ್. ಕಾಳಿದಾಸನ ರಘುವಂಶದಲ್ಲಿ ಯಾವ ರೀತಿ ದಮಯಂತಿ ಬರ್ತಾಳೆ, ಅದೇ ರೀತಿ ರಾಜ ರವಿವರ್ಮನ ಕಲ್ಪನೆಯಲ್ಲಿ ಯಾವ ರೀತಿ ಈ ದಮಯಂತಿ ಮೂಡಿ ಬರ್ತಾಳೆ, ನಳಚರಿತ್ರೆ ಇದೆಲ್ಲ ಹೇಳ್ತೇವೆ. ಇದು ಹೇಳುವ ಮೂಲಕ ನಮ್ಮ ಇತಿಹಾಸವು ನಾವು ಸ್ವಲ್ಪ ನಮ್ಮ ಈಗಿನ ಒಂದು ಜನರೇಷನ್ಗೆ ತೆರೆದಿಟ್ಟಂಗೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರಾಜ ರವಿವರ್ಮನ ಸುಂದರ ಬೆಡಗಿಯರು ನವರಾತ್ರಿಯಲ್ಲಿ ಕೊಡುಗೆಯಾಗಿ ನಳನಳಿಸಿ ನಿಂತಿದ್ದಾರಿವತ್ತು. ಮೋಸ್ಟ್ ಆಫ್ ಹಿಸ್ ಪೇಂಟಿಂಗ್ಸ್ ಎವ್ರಿಬಡಿ ನೋಸ್, ಎಲ್ಲರಿಗೂ ಗೊತ್ತು ಅವನ ಒಂದು ಚಿತ್ರಕಲೆಯ ಆ ಒಂದು ಸಿಗ್ನೇಚರ್ಡ್ ಪೇಂಟಿಂಗ್ ಅಂತ ನಾವೇನು ಹೇಳ್ತೀವಿ, ಎಂದೆಂದಿಗೂ ಅದು ವೆರಿ ಟ್ರೆಡಿಷ್ನಲ್ ಆ್ಯಂಡ್ ವೆರಿ ಕ್ಲಾಸಿಕ್. MS ಅಮ್ಮ ಅವರು ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳ ಅನುಗ್ರಹದ ಮೇರೆಗೆ ಸ್ವಾಮಿಗಳು ಕಂಪೋಸ್ ಮಾಡಿದಂತಹ ಮೈತ್ರೀಂ ಭಜತ ಅಖಿಲ ಹೃಜೇತ್ರೀಂ ಆತ್ಮವದೇವ ಪರಾನಪಿ ಪಶ್ಯತ ಅನ್ನುವಂತಹ ಒಂದು ಕೃತಿಯನ್ನು ಯುನೈಟೆಡ್ ನೇಷನ್ ಕಾನ್ಸರ್ಟಲ್ಲಿ ಹಾಡಿದರು. ಬಾಲಾಜಿ ಪಂಚರತ್ನಮಾಲವನ್ನು ಅವರ ಅನುಗ್ರಹದಿಂದಲೇ ಹಾಡಿದ್ದಕ್ಕೆ ಅಲ್ಲೇ ಶ್ರೀನಿವಾಸ ಅನುಗ್ರಹಿಸಿದ್ದಾನೆ. ನಂತರ ಗ್ರಾಮಫೋನ್ ಕಂಪನಿಯಲ್ಲಿ ಸಾಕಷ್ಟು ತನ್ನ ರೆಕಾರ್ಡಿಂಗ್ಸ್ ಕೊಟ್ಟಿರೋದಕ್ಕೆ ಪಕ್ಕದಲ್ಲಿ ಗ್ರಾಮಫೋನ್. ನಾವು ಒಂದು ಬೊಂಬೆಯನ್ನು ಇಡಬೇಕಾದ್ರೆ ವಿ ಹ್ಯಾವ್ ಟು ಥಿಂಕ್ ಮೋರ್ ವಾಟ್ ಆರ್ ದ items that we can give as an accessories with respect to the main subject. ಕೆಳಗಡೆ ನವರಾತ್ರಿ ಮಂಟಪ ಅನ್ನೋದು ಪುಷ್ಪ ಮಂಟಪ, ಅದರಲ್ಲಿ ಶ್ರೀನಿವಾಸರು ವಿಜಯಿಸಿದ್ದಾರೆ. ತಿರುಮಲೆಯಲ್ಲಿ ಈಗ ಬ್ರಹ್ಮೋತ್ಸವದ ಕಾಲ, ನಿತ್ಯವೂ ನವರಾತ್ರಿ ಮಂಟಪದಲ್ಲಿ, ಅದು ಪುಷ್ಪ ಮಂಟಪದಲ್ಲಿ ಶ್ರೀನಿವಾಸರು ವಿಜಯಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಇದನ್ನಿಟ್ಟಿದ್ದೇನೆ. ಯಾವುದೇ ಒಂದು ಆಕ್ಸೆಸರಿ ನಾವು ಕೊಡಬೇಕಾದ್ರೂ ನವರಾತ್ರಿಯಲ್ಲಿ ಬೊಂಬೆಗಳ ಜೊತೆ ವಿ ಹ್ಯಾವ್ ಟು ಥಿಂಕ್, ಏನನ್ನೋ ಕೊಡಲಿಕ್ಕಾಗಲ್ಲ, ಅದು ಕರೆಕ್ಟಾಗಿ ಅರ್ಥಗರ್ಭಿತವಾಗಿ ಅದರೊಟ್ಟಿಗೆ ಹೋಗಬೇಕು, ಆವಾಗಲೇ ಅದು ಸೌಂದರ್ಯವಾಗಿ ಮೂಡಿ ಬರುತ್ತೆ. ದಿಸ್ ಇಸ್ ಅವರ್ ಎಂಟೈರ್
ಬೊಂಬೆ ತೊಟ್ಟಿ. ನವರಾತ್ರಿಯ ಸಂದರ್ಭದಂದು ವಿಜಯದಶಮಿ ದಿನ ಶ್ರೀರಾಮನ ಪಟ್ಟಾಭಿಷೇಕ ಆಯಿತು ಅಂತ ನಾವು ಹೇಳ್ತೀವಿ. ಪುರಾಣಗಳಲ್ಲೂ ಇದು ಉಲ್ಲೇಖನವಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲೂ ವಿಜಯದಶಮಿಯ ದಿನ ರಾಮನಿಗೆ ಪಟ್ಟಾಭಿಷೇಕ ಆಯಿತು ಅಂತ ಹೇಳೋದುಂಟು. ಆ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ನವರಾತ್ರಿಯ ಕೊನೆಯ ದಿನ, ಅದು ವಿಜಯದಶಮಿ ದಿನದಂದು ನಾವು ನಮ್ಮ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಸುವ ವಾಡಿಕೆ ಇದೆ. ಪಟ್ಟಾಭಿಷಿಕ್ತ ರಾಮ, ಆ ಪಟ್ಟಾಭಿಷಿಕ್ತ ಸಮಯದಲ್ಲಿ ಯಾರೆಲ್ಲ ರಾಮನ ಜೊತೆ ಇದ್ದರು ಅನ್ನೋ ಒಂದು ಥೀಮನ್ನು ಬೇಸಾಗಿಟ್ಕೊಂಡು ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಅಂತ್ಯವನ್ನು ನಾವು ಅಧ್ಯಯನ ಮಾಡಿ ನಮ್ಮ ಒಂದು ಗ್ರೂಪ್, ರಾಮಪ್ರಿಯ ಗ್ರೂಪ್, ಇದರಲ್ಲಿ ಶ್ರೀರಾಮಾಯಣ ಪಾರಾಯಣವನ್ನು ಮಾಡಿ ಕಥಾರೂಪವಾಗಿ ಹಾಗೂ ಶ್ಲೋಕರೂಪವಾಗಿ ಪಾರಾಯಣವನ್ನು 2 ವರ್ಷದ ಕಾಲ ಮಾಡಿ ನಂತರ ಈ ಒಂದು ಪಟ್ಟಾಭಿಷೇಕ ಬೊಂಬೆಯನ್ನು ನಾವು ಮಾಡಿಸಿದ್ದೀವಿ. ಇದು ಪ್ರತಿ ನವರಾತ್ರಿಯಲ್ಲೂ ನಾವು ಇದಕ್ಕೆ ಪೂಜೆಯನ್ನು ಮಾಡ್ತೀವಿ. 10 ದಿನಗಳ ಕಾಲವು ಶ್ರೀರಾಮನಿಗೆ ಇಲ್ಲಿ ಪೂಜೆ ನಡೆಯುತ್ತೆ. ಬನ್ನಿ ನೋಡುವ. ಶ್ರೀರಾಮಚಂದ್ರ ಪ್ರಭು ಅಯೋಧ್ಯೆಯ ನಗರದಲ್ಲಿ ನಡುವೆ ರಾಮ, ಪಕ್ಕದಲ್ಲಿ ಸೀತೆ, ಮೇಲೆ ವಸಿಷ್ಠ ಮಹಾಮುನಿಗಳು ರಾಮನಿಗೆ ಕಿರೀಟ ಧಾರಣೆಯನ್ನು ಮಾಡ್ತಾ ಇದ್ದಾರೆ. ನಂತರ ಸೀತಮ್ಮನಿಗೆ ವಿಶ್ವಾಮಿತ್ರರು ಕಿರೀಟ ಧಾರಣೆಯನ್ನು ಮಾಡ್ತಾ ಇದ್ದಾರೆ. ಶತಾನಂದ ಹಾಗೂ ವಾಮದೇವ ಅಷ್ಟದಿಕ್ಕಿನ ಗಂಗಾ ಉದಕ ಜಲವನ್ನು ತಂದು ಅವರ ಮೇಲೆ ಅಭಿಷೇಕ ಮಾಡ್ತಾ ಇದ್ದಾರೆ. ಹನುಮಂತ ಶ್ರೀರಾಮನ ಪಾದಗಳನ್ನೇ ಹಿಡ್ಕೊಂಡು ಕೂತಿದ್ದಾನೆ. ಇಕ್ಕೆಲಗಳಲ್ಲಿ ಲಕ್ಷ್ಮಣ ಶತ್ರುಘ್ನರು ಚಾಮರ ಬೀಸ್ತಾ ಇದ್ದಾರೆ. ಮೇಲೆ ಭರತ ಕೊಡೆಯನ್ನು ಹಿಡಿದಿದ್ದಾನೆ. ಇಲ್ಲಿ ಕೌಸಲ್ಯ, ಸುಮಿತ್ರ, ಕೈಕೇಯಿ, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತರು, ಶುಕಬ್ರಹ್ಮ, ಋಷ್ಯಶೃಂಗ ಮುನಿ ಮುಂತಾದ ಮುನಿ ಶ್ರೇಷ್ಠರು, ವಾನರ ಸ್ತ್ರೀಯರು ಹಾಗೂ ವಾನರ ಸೈನ್ಯವು. ಇಲ್ಲಿ ಬರುವಂತಹ ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಹೆಸರಿದೆ. ಯುಧಾಜಿತ್ ಮಹಾರಾಜ, ಸುಮಂತ್ರ, ಈ ರೀತಿ ಅಗ್ರಗಣ್ಯರು. ಅಷ್ಟವಸುಗಳು ಯಜ್ಞವನ್ನು ಮಾಡ್ತಾ ಇರೋದು. ಅಶ್ವಮೇಧ ಯಾಗ, ರಾಜಸೂಯಾಗ ಮತ್ತು ಪಟ್ಟಾಭಿಷೇಕಕ್ಕೆ ಬೇಕಾಗುವಂತಹ ಯಾಗವನ್ನೆಲ್ಲ ಮಾಡ್ತಾ ಇರೋದು. ಆಲ್ put together, this particular doll representation has got more than 300 characters, and all 300 characters has been listed ಇಲ್ಲಿ. ಸವಿಸ್ತಾರವಾಗಿ ರಾಮನ ಸಭೆ ಕಾಣ್ತಾ ಇದೆ. ಇಂದಿನ ದಿನ ಶ್ರೀರಂಗದಲ್ಲಿ ಇರುವಂತಹ ರಂಗನಾಥ ಮೂರ್ತಿ ರಾಮನ ಕುಲಧನ ರತ್ನ, ವಿಭೀಷಣಾರ್ಪಿತ ರಂಗಕರಾಮ ಅಂತ ಹೇಳ್ತೀವಿ. ಆ ವಿಭೀಷಣನಿಗೆ ರಾಮನು ಈ ರಂಗನಾಥ ಮೂರ್ತಿಯನ್ನು ಬಳುವಳಿಯಾಗಿ ಕೊಟ್ಟನು. ಅದನ್ನು ಆ ರಂಗನಾಥನ ಒಂದು ಭವ್ಯವಾದ ಪ್ರಣವಾಕಾರ ವಿಮಾನದೊಂದಿಗೆ ಇರುವಂತಹ ಗರ್ಭಗೃಹವನ್ನು ನೀವು ಚಿತ್ರದಲ್ಲಿ ನೋಡಬಹುದು.
ಸರಿಯೂ ತೀರದ ಒಂದು ದಡದಲ್ಲಿ ನಾರಾಯಣ ಉಪಾಗಮತ್ ಅಂತ ಹೇಳ್ತಾರಲ್ಲ ಆ ರೀತಿ. ಚಂದ್ರಹಾಸ, ನಚಿಕೇತ, ಪ್ರಹ್ಲಾದ, ಶಬರಿ, ತುಳಸೀದೇವಿ, ರಾಜಹಂಸ, ಐರಾವತ ಇವರೆಲ್ಲರೂ ರಾಮನ ಪಟ್ಟಾಭಿಷೇಕಕ್ಕೆ ಬಂದಿದ್ದಾರೆ. ಪಾರಿಜಾತ ವೃಕ್ಷ ರಾಮನ ಪಟ್ಟಾಭಿಷೇಕವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಅನಸೂಯ, ಅತ್ರಿ ಹಾಗೂ ದತ್ತಾತ್ರೇಯ ಇವೆಲ್ಲವೂ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದೆಲ್ಲ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ ದಟ್ ವಿ ಹ್ಯಾವ್ ಆ್ಯಡೆಡ್ ಆರ್ ಲಿಟ್ಲ್ ಇಮ್ಯಾಜಿನರಿ. ಮಹಾಲಕ್ಷ್ಮಿ ಆಭರಣಗಳನ್ನು ಸುರಿಸ್ತಾ ಇದ್ದಾಳೆ. ಶ್ರೀಮನ್ನಾರಾಯಣ, ಬ್ರಹ್ಮ, ಸರಸ್ವತಿ ಹಾಗೂ ಸಾವಿತ್ರಿ, ಋಷ್ಯಶೃಂಗ ಮುನಿ, ಮತಂಗ ಮಹರ್ಷಿ, ಶರಭಂಗರು, ಮತ್ತು ಅನಸೂಯೆ, ಅತ್ರಿ, ದತ್ತಾತ್ರೇಯ, ಅರುಂಧತಿ, ಅಹಲ್ಯ, ನಂತರ 4 ಜನ ಬ್ರಹ್ಮಚಾರಿಣಿಯರು ಲೋಪಾಮುದ್ರ, ಗಾರ್ಗೇಯಿ ಮತ್ತು ವಿಪಂಚಿ. ನಂತರ ನವಗ್ರಹಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಇಂದ್ರ ಮತ್ತು ಶಚಿದೇವಿ, ಕುಬೇರ, ನಿರುತಿ, ಅಶ್ವಿನಿ ಕುಮಾರರು. ಚರ್ಪ್ಸ್ ಅಂತ ನಾವೇನು ಹೇಳ್ತೀವಿ, ಯಕ್ಷ, ಕಿನ್ನರ, ಕೆಂಪುರುಷರು, ಗಂಧರ್ವರು, ಗಂಡಬೇರುಂಡ, ಆ್ಯನ್ ಇಮ್ಯಾಜಿನರಿ ಬರ್ಡ್. ನಾವೆಲ್ಲ ಮಾಡುವುದು ಮೈಸೂರು ಸಂಸ್ಥಾನದ ಒಂದು ಆಧಿಪತ್ಯದ ಮೇಲೆ ನಮ್ಮ ಆಚರಣೆಗಳೆಲ್ಲ. ಹಾಗಾಗಿ ಗಂಡಬೇರುಂಡ, ಧನ್ವಂತರಿ, ನಂತರ ಧ್ರುವ ನಕ್ಷತ್ರ, ಚಕ್ರ ತಾಳ್ವಾರ್ ಇವರು ಷೋಡಶ ಕನ್ಯೆಯರು. ಬೃಹಸ್ಪತಿ, ಧನ್ವಂತರಿಯ ಕೆಳಗಡೆ ಬೃಹಸ್ಪತಿ ಷೋಡಶ ಕನ್ಯೆಯರು. ದಿಕ್ಕಿನ ಗಂಗಾ ಉದಕವನ್ನು ತರ್ತಾ ಇದ್ದಾರೆ. ಖರ, ವಿಕರಣ 2 ಕಪಿಗಳು ಆ ಉದಕ ಜಲವನ್ನು ತಗೋತಾ ಇದ್ದಾರೆ. ಮೇಲೆ ಅಗ್ರಪೂಜೆಯನ್ನು ಪಡೆದಿರುವಂತಹ ಸೂರ್ಯ ರಾಮನ ವಂಶಸ್ಥ ಕುಲದೈವ. ಉಷಾ, ಛಾಯಾ ಹಾಗೂ ಅರುಣದೇವ. ಪುಷ್ಪಕ ವಿಮಾನ ಕೂಡ ನಂದಿಗ್ರಾಮದಲ್ಲಿ ರಾಮನನ್ನು ಬಿಟ್ಟು ಹೋಗಿ ಕುಬೇರನ ಅಲಕಾಪುರಿಯನ್ನು ಸೇರಿಕೊಂಡಿತು. ನಂತರ ಜಯಾವಿಜಯರೊಂದಿಗೆ ಅಲಕಾಪುರಿಯಿಂದ ಮತ್ತೆ ಬಂದು ವೀಕ್ಷಿಸ್ತಾ ಇದೆ ಈ ಶ್ರೀರಾಮನ ಪಟ್ಟಾಭಿಷೇಕದ ಒಂದು ಸುಸಂದರ್ಭವನ್ನು, ವೈಭವೋಪೇತವಾದಂತಹ ಈ ಸಂದರ್ಭವನ್ನು ನೋಡಲಿಕ್ಕೆ ಅಂತ ಹೇಳಿ ಪುಷ್ಪಕ ವಿಮಾನನೂ ಬಂದಿದೆ. Certain things are conceptualized as per how we arrange the doll. ಸೊ ಕಾನ್ಸೆಪ್ಟ್ ಬೇಸ್ ಮೇಲೆ ಮಾಡಿರುವಂತಹದ್ದು ಸೂರ್ಯ ಭಗವಾನ್, ಉಷಾ ಛಾಯೆ, ನಂತರ ಚಾವಟಿ ಹಿಡಿದುಕೊಂಡಿರುವಂತಹ ಅರುಣದೇವ ಆ್ಯಂಡ್ ಆಲ್ 7 ಡಿಫ್ರೆಂಟ್ ಹಾರ್ಸಸ್. ಷೋಡಶ ಕನ್ಯೆಯರು, ಆ ಕಡೆ 8 ಜನ, ಈ ಕಡೆ 8 ಜನ. ದಶರಥ, ಧರ್ಮದೇವತೆ, ಅಮೃತ ಭಾಂಡ, ನಂತರ ನಂದಿನಿ, ಸುರಭಿ, ಶಬಲ ಕಾಮಧೇನುವಿನ ಒಂದು ವಂಶ, ಕಲ್ಪಕ ವೃಕ್ಷ, ಉಚ್ಛ್ರೈಶ್ರವಸ್ಸು. ದಶರಥನ ಕೈಯಲ್ಲಿ ಮಾತ್ರ ಅಕ್ಷತೆಯನ್ನು ನೀವು ಕಾಣಬಹುದು. ಸ್ಕಂದ, ಷಣ್ಮುಖ, ಸುಬ್ರಹ್ಮಣ್ಯ, ನಂದಿಕೇಶ್ವರ, ರಾಮನಿಗೆ ಅತ್ಯಂತ ಪ್ರಿಯನಾದಂತಹ ಪರಮೇಶ್ವರ, ಈಶ್ವರ, ಗಿರಿಜೆ, ತನ್ನ ಅಣ್ಣನ
ವೈಭವವಾದಂತಹ ಪಟ್ಟಾಭಿಷೇಕವನ್ನು ನೋಡಲಿಕ್ಕೆ ಸಂಭ್ರಮದಿಂದ ಬಂದಿದ್ದಾಳೆ. ಗಣಪತಿ, ಭೃಂಗಿ, ದಶರಥನ ಸ್ನೇಹ, ರಾಮನಿಗೆ ತಂದೆ ಸ್ಥಾನದಲ್ಲಿ ಇರುವಂತಹ ಜಟಾಯು, ಆದಿಶೇಷ, ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕರ್ನಾಟಕದ ಕಾವೇರಿ ಬಿಳಿ ಸೀರೆಯಲ್ಲಿ. ಇಲ್ಲಿ ನೀವು ಗಮನಿಸಿದರೆ ಗಂಗೆಯ ಸೀರೆ ನೀಲಿ ಮಾಡಿ, ಸರಸ್ವತಿಯ ಸೀರೆ ಸರಸ್ವತಿ ಬಣ್ಣವನ್ನೇ ಮಾಡಿದ್ದಾರೆ. ಅ ಕೈಂಡ್ ಆಫ್ ವೈಲೆಟ್ ಆರ್ ಯು ಕ್ಯಾನ್ ಕಾಲ್ ಪರ್ಪಲ್. ಅಂದರೆ ದ ಪೇಂಟರ್ ಹ್ಯಾಸ್ ಗಾಟ್ ದಟ್ ನಾಲೆಡ್ಜ್ ಆ್ಯಸ್ ಪರ್ ದ ನೇಮ್ ವಾಟ್ ಹ್ಯಾಸ್ ಟು ಬಿ ಪುಟ್. ಶುದ್ಧವಾದ ಕಾವೇರಿ ಅದರಿಂದ ಬಿಳುಪು. ಗೋದಾವರಿ ಇಸ್ ಫ್ರಮ್ ಆಂಧ್ರ, ಹೆನ್ಸ್ ಇಟ್ ಇಸ್ ಗ್ರೀನ್. ಈ ರೀತಿ ಕೆಲವೊಂದು ಸೂಕ್ಷ್ಮತೆಗಳನ್ನು ನಾವು ಪೇಂಟಿಂಗಲ್ಲಿ ನೋಡಬಹುದು. ಅಗ್ನಿ, ವಾಯು, ವರುಣ ಪಾಶವನ್ನು ಹಿಡ್ಕೊಂಡಿದ್ದಾನೆ, ಯಮ, ನಂತರ ಮೇಲೆ ಅದಿತಿ ಮತ್ತು ಕಶ್ಯಪ ಪ್ರಜಾಪತಿ, ವಿಶ್ವಕರ್ಮ ಹಾಗೂ ಮಯ, ಭೂಮಿದೇವಿ, ಶಂಖ, ಆ ಕಡೆ ಚಕ್ರ ತಾಳ್ವಾರ್, ಈ ಕಡೆ ಶಂಖದೇವರು. ಇಲ್ಲಿ ಗಮನಿಸಿದ್ರೆ ನೀವು ಯಮ, ನಂತರ ಯಮುನಾ, ಆ ಕಡೆಯಲ್ಲಿ ಶನಿ ಹಾಗೂ ಅಶ್ವಿನಿ ಕುಮಾರರು, ಇವರ 5 ಜನರು ಸೂರ್ಯಪುತ್ರರು. ಆದ್ದರಿಂದ ಎಲ್ಲರನ್ನು ದೇಹದ ಕಾಂತಿಯು ಕಪ್ಪಾಗಿದೆ. ದಿಸ್ ಇಸ್ ಅ ಗ್ಯಾಲರಿ ಆಫ್ ಪಟ್ಟಾಭಿಷೇಕಂ. ಇದರಲ್ಲಿ ನಿಮಗೆ ಎಷ್ಟು ಮಾತ್ರ ಕಂಡುಬರುತ್ತೋ ನನಗೆ ಗೊತ್ತಿಲ್ಲ. ಬಿಕಾಸ್ ಡ್ಯೂ ಟು ಮೇಂಟೆನೆನ್ಸ್ ವಿ ಹ್ಯಾವ್ ಕೇಸ್ಡ್ ಇಟ್. ಎಲ್ಲವನ್ನೂ ಒಂದು ಕೇಸಿಂಗಲ್ಲಿ ನಾವು ಹಾಕಲಿಕ್ಕಾಗಿದೆ, ಯಾಕಂದರೆ ಒಂದು ಮೇಂಟೆನೆನ್ಸ್ ಸಲುವಾಗಿ. ಸೊ ಈ ಗ್ಯಾಲರಿ, ಇಫ್ ಯು ವಿಸಿಟರ್ಸ್ ಡೈರೆಕ್ಟ್ಲಿ ಆ್ಯಂಡ್ ಇಫ್ ಯು ಸಿ, ಯು ವಿಲ್ ರಿಯಲಿ ಎಂಜಾಯ್ ದ್ಯಾನ್ ಸೀಯಿಂಗ್ ಇನ್ ವಿಡಿಯೋ. ಯಾಕಂದರೆ ವಿಡಿಯೋದಲ್ಲಿ ಎಲ್ಲ ಎರಡೆರಡು ರೂಪವಾಗಿ ಅದರ ಪ್ರತಿಬಿಂಬ ಎಲ್ಲ ಕಾಣಿಸ್ತಾ ಇರುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಗಮನಾರ್ಹವಾದ ಅಂಶ ಅಂದರೆ ಪಾದುಕಾ ಪಟ್ಟಾಭಿಷೇಕ. ರಾಮನು ಭರತನಿಗೆ ಚಿತ್ರಕೂಟದಲ್ಲಿ ಕೊಟ್ಟಂತಹ ಪಾದುಕೆಯನ್ನು ಮೊದಲು ಪಟ್ಟಾಭಿಷೇಕವನ್ನು ಮಾಡಿ, ಚಿನ್ನದ ಪಾದುಕೆಗಳು. ನಂತರ ಆ ರಂಗನಾಥನ ದಿವ್ಯ ಮಂಗಳ ವಿಗ್ರಹವನ್ನು ವಿಭೀಷಣನಿಗೆ ಕೊಟ್ಟು, ನಂತರ ತಾನು ಸಿಂಹಾಸನಾರೂಢನಾಗಿ ಹೋಗಿ ಕೂರ್ತಾನೆ ರಾಮ. ನಮ್ಮ ತಾಯಿಗೆ ಸಕುಟುಂಬ ಸಪರಿವಾರ ಸಮೇತರಾಗಿ ಸೀತಾರಾಮರ ಒಟ್ಟಿಗೆ ಲವಕುಶರನ್ನು ಈ ಪರಿವಾರದಲ್ಲಿ ಸೇರಿಸಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಲವಕುಶರನ್ನು ಇಲ್ಲಿ ನಾವು ಸೇರಿಸಿದ್ದೀವಿ. ಶ್ರೀ ಕೃಷ್ಣ ಪ್ರೇಮಿ ಸ್ವಾಮಿಯವರ ಒಂದು ಗೇಯ ನಾಟಕ ಜಾನಕಿ ವಿಜಯಂ ಅನ್ನೋ ಒಂದು ನಾಟಕದಲ್ಲಿ ಲವಕುಶರ ಜನ್ಮ ಆಗಿ, ಅದರ ನಂತರ ರಾಮ ಬಂದು ಪಟ್ಟಾಭಿಷಿಕ್ತನಾದ ನಂತರ ಸೀತೆಯು ಭೂಪ್ರವೇಶ ಮಾಡಿದಳು ಅನ್ನೋ ಒಂದು ಕಥೆಯನ್ನು ಅವ್ರು ಹೇಳ್ತಾರೆ. ಇದು ಇಮ್ಯಾಜಿನರಿ ಸ್ಟೋರಿ. ಭಕ್ತರಿಗೆ ಯಾವ ರೀತಿ ಬೇಕಾದರೂ ಭಗವಂತನನ್ನು ವರ್ಣಿಸಬಹುದು. ಆ ಒಂದು ಲಿಬರ್ಟಿ ಭಕ್ತರು ಎಲ್ಲ ಕಾಲದಲ್ಲೂ ತಗೋತಾರೆ. ಗ್ರಂಥ ಯಥಾವತ್ತಾಗಿ ಇರೋದು ಬೇರೆ, ಶಾಸ್ತ್ರ ಹೇಳೋದು ಬೇರೆ. ಇದರ ಮೇರೆಗೆ ಭಕ್ತಿ ಪರವಶದಲ್ಲಿ ಭಗವಂತನನ್ನು ಅವರೇ ಆಳ್ಕೋತಾರೆ. ಆ ಒಂದು ನಿಟ್ಟಿನಲ್ಲಿ ಭಗವಂತನ ರಾಮನಿಗೆ ನಾವು ಏನು ಬೇಕಾದರೂ ಈ ರೀತಿ ಕಥೆಗಳನ್ನು, ಅಂದರೆ ಮೂಲ ಗ್ರಂಥಕ್ಕೆ ಚ್ಯುತಿ ಬಾರದೆ ನಾವು ಈ ರೀತಿ ಹೆಣೆದಿರೋದು ನೋಡಿದ್ದೀವಿ. ಅದರ ಸಲುವಾಗಿ ನಮಗೆ ಹಲವಾರು ರಾಮಾಯಣಗಳು ಸಿಕ್ಕಿವೆ. ಇಲ್ಲದಿದ್ದರೆ ವಿ ವುಡ್ ಹ್ಯಾವ್ ನಾಟ್ ಗಾಟ್ ಸೋ ಮಚ್ ಆಫ್ ವೆರೈಟೀಸ್ ಇನ್ ಜಸ್ಟ್ ಹ್ಯಾವಿಂಗ್ ಒನ್ ಮಹಾಕಾವ್ಯ. ಇವರೆಲ್ಲ ಸಿಬ್ಬಂದಿ ವರ್ಗದವರು. ಇದು ಅಯೋಧ್ಯ ಪಟ್ಟಣ. ಪ್ರತಿ
ವಿಜಯದಶಮಿ ದಿನದಂದು ಬಹಳ ವಿಜೃಂಭಣೆಯಿಂದ ಈ ಒಂದು ಮಿನಿಯೇಚರ್ ಗ್ಯಾಲರಿ ಆಫ್ ರಾಮ ಪಟ್ಟಾಭಿಷೇಕ will be decorated and Rama will coordinate every ವಿಜಯದಶಮಿ ಡೇ ಅಟ್ ಶ್ರೀಚರಣ. ಬಹಳ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ವಿಧಿಪೂರ್ವಕವಾಗಿ ವಿಧಿವತ್ತಾಗಿ ರಾಮ ಸೀತೆಯರಿಗೆ ಇಲ್ಲಿ ಚಿನ್ನದ ಕಿರೀಟಗಳನ್ನು, ನವರತ್ನ ಖಚಿತ ಬಂಗಾರದ ಕಿರೀಟಗಳನ್ನು ಧಾರಣೆ ಮಾಡೋದಾಗುತ್ತೆ. ಇದನ್ನು ಮೈಸೂರು ಮಹಾರಾಜರೇ ಮಾಡ್ತಾರೆ ಅನ್ನೋ ಒಂದು ಭಾವನೆಯಿಂದ ನಾವು ಇಲ್ಲಿ ಮೈಸೂರು ಮಹಾರಾಜರನ್ನು ಇಟ್ಟಿದ್ದೀವಿ. ಮೈಸೂರು ಮಹಾರಾಣಿ ಆ ಸೀರೆ ವಿನ್ಯಾಸ, ಗಂಟಿನ ತುರುಬು, ಆ ಮೈಸೂರಿನ ಶೈಲಿ ಎಲ್ಲ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಮೈಸೂರು ಸಂಸ್ಥಾನದ ಒಡೆಯರು ಅಂತ. ಗಂಡಬೇರುಂಡ, ಈ ಒಂದು ಪರ್ಟಿಕ್ಯುಲರ್ ಬಾಕ್ಸ್ ನೀವೇನು ನೋಡ್ತಾ ಇದ್ದೀರಾ, ಇದಕ್ಕೆ ಸಿರಾನಿ ಅಂತ ನಾವು ಹೇಳ್ತೇವೆ. ಇದು ಮೈಸೂರು ಸಂಸ್ಥಾನದಲ್ಲಿ ಯಾರಾದರೂ ಗಣ್ಯ ವ್ಯಕ್ತಿಗಳಿಗೆ ಏನಾದರೂ ಗಿಫ್ಟ್ ಮಾಡಬೇಕು ಅಂದರೆ, ಅವ್ರಿಗೇನಾದರೂ ಕೊಡಬೇಕು ಅಂದರೆ ಈ ರೀತಿ ಗಂಡಬೇರುಂಡ ಇರುವಂತಹ ಚಿಹ್ನೆ ಇರುವಂತಹ ಒಂದು ಸಿರಾನಿ ಬಾಕ್ಸ್ ತಯಾರಿಸಿ ಕೊಡ್ತಾಯಿದ್ರು. ಈಗಲೂ ಇದು ವಾಡಿಕೆಯಲ್ಲಿದೆ. ಮೈಸೂರು ಮಹಾರಾಜರ ಇಷ್ಟದೇವಿಯಾದಂತಹ ವಾಗದೀಶ್ವರಿ, ವೀಣಾಪಾಣಿ, ಸರಸ್ವತಿ, ಇಕ್ಕೆಲಗಳಲ್ಲಿ ಆನೆಗಳು, ಸಿಂಹಗಳು. ಈ ಒಂದು ರಾಮ ಪಟ್ಟಾಭಿಷೇಕವನ್ನು ಮಹಾರಾಜರೇ ತಮ್ಮ ಸಮ್ಮುಖದಲ್ಲಿ ನಿಂತು ಮಾಡಿಸ್ತಾ ಇದ್ದಾರೆ ಅಂತ ಒಂದು ಕಾನ್ಸೆಪ್ಟನ್ನು ಇಲ್ಲಿ ನಾವು ಜೋಡಿಸಿ, ನಂತರ ಇದಕ್ಕೆಲ್ಲದಕ್ಕೂ ಮುಕುಟಪ್ರಾಯವಾಗಿ ಶ್ರೀ ತ್ಯಾಗರಾಜರು ರಾಮನನ್ನು ವಿಧವಾಗಿ ಹಾಡ್ತಾ ಇದ್ದಾರೆ. ಶ್ರೀ ತ್ಯಾಗರಾಜರ ಒಂದು ಗಾನಸುಧೆಯನ್ನು ರಾಮ ಇಲ್ಲಿ ಕೇಳ್ತಾ ಇದ್ದಾನೆ. ರಾಮ ಅಂದರೆ ಸಂಗೀತ, ಸಂಗೀತ ಅಂದರೆ ರಾಮ. ರಾಮನಿಗೂ ಸಂಗೀತಕ್ಕೂ ಅವಿಭಾಜ್ಯ ಸಂಬಂಧ. ಯಾವ ರೀತಿ ರಾಮನಿಗೂ ವಿಜಯದಶಮಿಗೂ ಅವಿಭಾಜ್ಯ ಸಂಬಂಧವೋ ರಾಮನಿಗೂ ಸಂಗೀತ ಕ್ಷೇತ್ರಕ್ಕೂ ಅಷ್ಟೇ ನಂಟು. ರಾಮನನ್ನು ಪಟ್ಟಾಭಿಷಿಕ್ತನಾಗಿ ನೋಡಿದ್ರಿ ಅಲ್ವಾ, ಅವರಿಗೆ ವಿಜಯದಶಮಿ ದಿನ ಪುಷ್ಪಾರ್ಚನೆಯನ್ನು ಮಾಡಿ ಈ ಉತ್ಸವ ಮೂರ್ತಿಗಳಿಗೆ ನಾವು ಪಟ್ಟೆ ಪೀತಾಂಬರಗಳನ್ನು ಉಡಿಸಿ ಹೋಮದಲ್ಲಿ ಕೂರಿಸಿ ಲಾಜಹೋಮ, ಅಶ್ವಮೇಧ ಹೋಮ, ನಂತರ ಆ ಒಂದು ಪಟ್ಟಾಭಿಷೇಕಕ್ಕೆ ಬೇಕಾಗುವಂತಹ ಎಲ್ಲ ಕ್ರಿಯಾರೂಪಾತ್ಮಕವಾದಂತಹ ಹೋಮಗಳನ್ನೆಲ್ಲ ಮಾಡಿಸಿ ಈ ಸೀತಮ್ಮ ಮತ್ತು ರಾಮನಿಗೆ ಸೀತಾರಾಮ ಕಲ್ಯಾಣವನ್ನು ಮಾಡಿ ಪಟ್ಟಾಭಿಷೇಕವನ್ನು ಮಾಡ್ತೇವೆ. ಇದು ವಿಜಯದಶಮಿ ದಿನ ನಮ್ಮ ಮನೆಯಲ್ಲಿ ನಡೆಯುತ್ತೆ. ಎಲ್ಲರಿಗೂ ಆ ರಾಮನ ಅನುಗ್ರಹ ಯಾವಾಗಲೂ ಇರಲಿ. ರಾಮ ಅಂದರೆ ಅಭಿರಾಮ, ಸಮೋಹನಾಕಾರ ರಾಮ. ಚತುರ್ದಶ ಭುವನಗಳಲ್ಲಿಯೂ ರಾಮನು ರಮಿಸುತ್ತಾನೆ. ಚತುರ್ದಶ ಭುವನಗಳು ರಾಮನಲ್ಲಿ ರಮಿಸುತ್ತದೆ. ಅದರಿಂದ ಅವನಿಗೆ ರಮಯತೆ ಇತಿ ರಾಮ, ರಮಂತೆ ಇತಿ ರಾಮ ಅಂತ ಎಲ್ಲ ಹೆಸರು ಬಂದಿದೆ. ಈ ಶರನ್ನವರಾತ್ರಿ ಪರ್ವಕಾಲದಂದು ಎಲ್ಲರಿಗೂ ರಾಮನ ವಿಜಯದಶಮಿ ಅಂಗವಾಗಿ ಹಾಗೂ ನವರಾತ್ರಿ ಸಂದರ್ಭದ ಅಂಗವಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ಆ ಜಗನ್ಮಾತೆ ರಾಮ ಸಕಲರನ್ನು ಮೇಲೆ ಮೇಲೆ ಸತ್ಸಂಗ, ಗುರುಕೃಪೆ ಹಾಗೂ ಭಗವದ್ಭಕ್ತಿಯನ್ನು ಬೆಳೆಸಿ ಸರ್ವ ಸುಭಿಕ್ಷವನ್ನು ಉಂಟು ಮಾಡಿ ನಮ್ಮಲ್ಲಿ ಇನ್ನಷ್ಟು ಜ್ಞಾನದಾಹವನ್ನು ಹೆಚ್ಚಿಸಲಿ ಅಂತ ಆ ಶಾರದೆಯಲ್ಲಿ
ಕೇಳ್ಕೊತಾ ಇದ್ದೀನಿ. ಆ ಭವತಾರಿಣಿಯಲ್ಲಿ ಪ್ರಾರ್ಥಿಸ್ತೇನೆ. ಸಮಸ್ತ ಸನ್ಮಂಗಳಾಣಿ ಭವಂತು. ನೋಡಿದರಲ್ಲ ವೀಕ್ಷಕರೇ, ಇದು ಒಂದು ಸಣ್ಣ ನಮ್ಮ ಒಂದು ನವರಾತ್ರಿ ಬೊಂಬೆಯನ್ನು ಇಟ್ಟಿರುವಂತಹ ಪರಿಯನ್ನು ತಾವೆಲ್ಲ ಕಣ್ತುಂಬಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಉತ್ತೇಜನ ನೀಡಿ ಸಹಕಾರವನ್ನು ಕೊಟ್ಟು ನಂತರ ಇದಕ್ಕೆ ನನಗೆ ಬೆಂಬಲವಾಗಿ ಇರುವಂತಹ ನೂಪುರ ಭ್ರಮರಿಯ ಡಾಕ್ಟರ್ ಮನೋರಮಾ ಮೇಡಮ್ ಅವರಿಗೆ ನನ್ನ ಮೈ ಡೀಪೆಸ್ಟ್ ರೆಸ್ಪೆಕ್ಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಮ್ಮಲ್ಲಿ ಇಂಗ್ಲೀಷ್ ಬಹಳ ಸುಲಭವಾಗಿ ನಮಗೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಮೇಡಮ್ ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ. ಬಟ್ ಆಲ್ವೇಸ್ ಥ್ಯಾಂಕ್ ಯು ವರ್ಡ್ ವಿಲ್ ನಾಟ್ ಸಫೈ. ಆ ಥ್ಯಾಂಕ್ಸ್ ಅನ್ನೋದು ಬಹಳ ಕಡಿಮೆ. ನನ್ನ ಅನಂತ ಕೃತಜ್ಞತೆಗಳು. ಮೇಡಮ್ ಸ್ವತಃ ತಾವೇ ಮುಂದೆ ಬಂದು ನಮ್ಮಲ್ಲಿರುವಂತಹ ಅವರು ಹೇಳೋದು ಅದನ್ನು ಪ್ರತಿಭೆ ಅಂತ, ಅದು ಪ್ರತಿಭೆಯೋ ಅಥವಾ ಅಲ್ವೋ ನಮಗೆ ಗೊತ್ತಿಲ್ಲ. ಅದನ್ನು ಕಂಡುಹಿಡಿದು ನಮಗೆ ಅದಕ್ಕೆ ಅರ್ಹತೆ ಇದೆಯೋ ಇಲ್ವೋ, ಆದರೂ ಸಾಣೆ ಹಿಡಿದ ಒಂದು ವಜ್ರದ ಹಾಗೆ ನಮಗೆ ಅದನ್ನು ತೇಯ್ದು ನಮ್ಮ ಒಂದು ಕೆಲಸವನ್ನು ನಮ್ಮ ಕೈಯಲ್ಲಿ ಮಾಡಿಸಿ, ನಿಮ್ಮಿಂದ ಇದಾಗುತ್ತೆ ಇದನ್ನು ಮಾಡಿ ಅಂತ ನೂಪುರ ಭ್ರಮರಿಯಲ್ಲಿ ಇಂತಹ ಸಂಚಿಕೆಗಳನ್ನು, ಹಲವಾರು ಈ ರೀತಿಯ ಸಂಚಿಕೆಗಳನ್ನು ಡಾಕ್ಟರ್ ಮನೋರಮಾ ಮೇಡಮ್ ಅವರು ತರ್ತಾ ಇದ್ದಾರೆ. ಇದರಿಂದ ನಮಗೂ ಈ ಒಂದು ಕಾಲಘಟ್ಟದಲ್ಲಿ ಏನೋ ಸ್ವಲ್ಪ ಮಾಡಿದ್ವಿ ಅನ್ನೋದು ಉತ್ಸಾಹ, ಮಾಡಿದ್ದಕ್ಕೆ ಬೆಂಬಲವಾಗಿ ಅವರು ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ. ನಾವು ಬರೀ ಒಂದು ಕ್ರಿಯೆ ಅಷ್ಟೇ, ಅದಕ್ಕೆ ಕಾರಣ ರೂಪ ಮೇಡಮ್ ಅವರು. ಐ ಥ್ಯಾಂಕ್ ದ ಎಂಟೈರ್ ನೂಪುರ ಭ್ರಮರಿ ಟೀಮ್ ಆ್ಯಂಡ್ ಆಲ್ಸೋ ಮೇಡಮ್ ಫಾರ್ ದಿಸ್ ಬೆಸ್ಟ್ ಆಫ್ ದಿ ಬೆಸ್ಟ್ ಸೀರೀಸ್ ಆಫ್ ನೂಪುರ ಭ್ರಮರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನು ಮೇಲೆ ಇದೇ ರೀತಿ ಈ ಸರಣಿಯು ಇನ್ನೂ ಬಹಳ ವಿಷಯಗಳೊಂದಿಗೆ ಹೆಚ್ಚು ಉತ್ತೇಜನಕಾರಿಯಾಗಿ ಸಹಸ್ರಾರು ಕೋಟ್ಯಾಂತರ ಜನಕ್ಕೆ ಇದು ತಲುಪುವ ಹಾಗೆ ಆಗಲಿ ಅಂತ ಭಗವಂತನಲ್ಲಿ ನನ್ನ ವಿನಮ್ರ ಪ್ರಾರ್ಥನೆ. ನಮಸ್ಕಾರ.